ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ಸಾಂಬಾರು ಮಾಡೋದು ಹೇಗೆ ನೋಡೋಣ. ಬೇಕಾಗಿರೋ ಸಾಮಗ್ರಿ: ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ನಾನು ಮನೆಯಲ್ಲೇ ಹಾಕ್ಕೊಂಡು ಮೊಳಕೆ ಕಟ್ಟಿಸ್ಕೊಂಡಿದ್ದೀನಿ. ಆಮೇಲೆ ಉದ್ದ ಬದನೆಕಾಯಿ ತೊಗೊಂಡಿದ್ದೀನಿ, ಒಂದೆರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಮಸಾಲೆ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಹಸಿ ಶುಂಠಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಖಾರ, ಸಾಂಬಾರು ಇಷ್ಟನ್ನು ಮಸಾಲೆ ರುಬ್ಕೊಂಡು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದ ನಂತರ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ, ಟೊಮೊಟೊನ ಫ್ರೈ ಮಾಡ್ಕೊಳ್ಳಿ. ಎರಡು ಫ್ರೈ ಆದ ನಂತರ ರುಬ್ಬಿರುವಂತಹ ಮಸಾಲ ಹಾಕಬೇಕು. ಮಸಾಲ ಫ್ರೈ ಅಂದರೆ ರುಬ್ಬಿರೋ ಮಸಾಲ ಇದೆಯಲ್ಲ, ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಆನಂತರ ಅದಕ್ಕೆ ಜಾರನ್ನ ತೊಳ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನೋಡಿ. ಆನಂತರ ಬದನೆಕಾಯಿ, ಆಲೂಗೆಡ್ಡೆ, ಹೆಚ್ಚಿರುವಂಥ ತರಕಾರಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಹಾಕ್ಕೊಂಡಿದ್ದೀನಿ ಅಲ್ವಾ, ಬದನೆಕಾಯಿ, ಆಲೂಗೆಡ್ಡೆ ಎರಡನ್ನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿಕೊಂಡು ನೀರು ಹಾಕಿದ ನಂತರ ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಡಿ. ಅದು ಕುದೀತದೆ. ಅದು ಕುದೀಲಿ. ನಾನು ಹೆಸ್ರು ಕಾಳನ್ನ ಮೊಳಕೆ ಹೇಗೆ ಮಾಡಿಕೊಂಡೆ ಅಂತ ಹೇಳ್ತೀನಿ. ಬೆಳಗ್ಗೆ ನೆನೆಹಾಕ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ನೆನೆಹಾಕ್ತೆ. ಆನಂತರ ನೀರೆಲ್ಲ ಬಸಿದು ಇಟ್ಟೆ, ಅದು ಮೊಳಕೆ ಬಂತು. ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಮೊಳಕೆ ಕಟ್ಸೋಕ್ಕೆ ನೀವು ಅಂಗಡಿಯಲ್ಲೇ ಸಿಗುತ್ತೆ ಮೊಳಕೆ ಕಟ್ಟಿರೋ ಕಾಳು, ಅದನ್ನು ತೊಗೊಂಬರಿ. ನೋಡಿ ಫ್ರೆಂಡ್ಸ್, ಈಗ ಕುದ್ದಿದೆ. ಆಮೇಲೆ ಮೊಳಕೆ ಕಟ್ಟಿರೋ ಕಾಳನ್ನ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಕುಕ್ಕರ್ನ ಮುಚ್ಚಿಬಿಟ್ಟು ಒಂದೆರಡು ವಿಷಲ್ ಹಾಕಿಸ್ಕೊಂಡೆ. ನೋಡಿ ಫ್ರೆಂಡ್ಸ್, ಇಷ್ಟೇ ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ಸಾಂಬಾರು ರೆಡಿ ಆಗುತ್ತೆ. ಮುದ್ದೆ ಅನ್ನ ತಿಂದರೆ ಚೆನ್ನಾಗಿರುತ್ತೆ. ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ.